ನಮಸ್ತೆ ಸ್ನೇಹಿತರೆ, ಮಾಸ್ಟರ್ ಕ್ಯಾಂಪ್ ಕೋರ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ದಿಸ್ ಈಸ್ ಕ್ಲಾಸ್ ನಂಬರ್ 16. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಮಾಸ್ಟರ್ ಕ್ಯಾಮ್ನ ಸಾಲಿಡ್ ಕಮಾಂಡಲ್ಲಿರುವಂತಹ ಈ ಒಂದು ಸಿಂಪಲ್ ಕಮಾಂಡಲ್ಲಿ ಬರುವಂತಹ 5 ಕಮಾಂಡ್ಸ್ಗಳ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿರುವಂತಹ ಮಾಹಿತಿ ಕೊಡ್ತೀನಿ. ಸೊ ಮೊದಲಿಗೆ ನಮಗೆ ಸಿಲಿಂಡರ್ ಅಂತೇಳಿದೆ. ಸೊ ಈ ಒಂದು ಸಿಲಿಂಡರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ಒಂದು ಸಿಲಿಂಡರ್ಗೆ ಸಂಬಂಧಪಟ್ಟಂತಹ ಪ್ರಾಪರ್ಟಿ ಬಾರ್ ಎಲ್ಲ ನಮಗೆ ಸೊ ಇಲ್ಲಿ ಓಪನ್ ಆಗಿ ಬರುತ್ತೆ ನೋಡಿ ಸ್ನೇಹಿತರೆ, ರೈಟ್. ಸೊ ಇದು ಸಿಲಿಂಡರ್ಗೆ ಸಂಬಂಧಪಟ್ಟಂತಹ ಪ್ರಾಪರ್ಟಿ ಬಾರ್. ಸೊ ಬೇಸಿಕಲಿ ನಮಗೆ ಎಂಟಿಟಿ, ಸೊ ಟೈಪಲ್ಲಿ ಸಾಲಿಡ್, ಸರ್ಫೇಸ್ ಆ್ಯಂಡ್ ಮೆಶ್ ಅಂತೇಳಿ ನಮಗೆ 3 ಟೈಪನ್ನು ಕೊಟ್ಟಿದ್ದಾನೆ, ರೈಟ್. ಸೊ ಅದೇ ರೀತಿ ನಮಗೆ ಇಲ್ಲಿ ಮೆಥಡಲ್ಲಿ ನಮಗೆ ಮ್ಯಾನ್ಯುವಲ್ ಆ್ಯಂಡ್ ಟ್ಯಾಂಜೆಂಟ್ ಅಂತೇಳಿ 2 ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಸೊ ಅದೇ ರೀತಿ ನಮಗೆ ಆರ್ಕ್, ಸೊ ಆರ್ಕಲ್ಲಿ ಅಗೇನ್ ನಮಗೆ ನೋಡಿ ಸ್ನೇಹಿತರೆ ಸೆಂಟ್ರ್ ಪಾಯಿಂಟ್ ಆರ್ಕ್ ಅಂತ ಕೊಟ್ಟಿದ್ದಾನೆ ಆ್ಯಂಡ್ 2 ಎಡ್ಜಸ್ ಆರ್ಕ್ ಅಂತ ಕೊಟ್ಟಿದ್ದಾನೆ. ಸೊ ಇದಾದಮೇಲೆ ನಮಗೆ 3 ಎಡ್ಜ್ ಆರ್ಕ್ ಆ್ಯಂಡ್ ಎಂಡ್ ಪಾಯಿಂಟ್ಸ್ ಅಂತೇಳಿ ಇಷ್ಟು ಆಪ್ಷನ್ಸ್ ಕೊಟ್ಟಿದ್ದಾನೆ. ಆ್ಯಂಡ್ ಕೊನೆಯದಾಗಿ ಜಾಮಿಟ್ರಿ ಅಂತೇಳಿ ಒಂದು ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಸೊ ಇದಾದಮೇಲೆ ನಮಗೆ ಡೈಮೆನ್ಷನ್ಸ್, ಸೊ ಡೈಮೆನ್ಷನ್ಸ್ ಮೇನಲ್ಲಿ ರೇಡಿಯಸ್ ಆ್ಯಂಡ್ ಹೈಟ್ ಅಂತೇಳಿ 2 ವ್ಯಾಲ್ಯೂ ಕೊಟ್ಟಿದ್ದಾನೆ. ಸೊ ಅದಾದಮೇಲೆ ನಮಗೆ ಸ್ವೀಪ್ ಆ್ಯಂಗಲಲ್ಲಿ ಸ್ಟಾರ್ಟ್ ಆ್ಯಂಡ್ ಎಂಡ್ ಆ್ಯಂಗಲ್ ಕೊಟ್ಟಿದ್ದಾನೆ. ಆ್ಯಂಡ್ ಆ್ಯಕ್ಸಿಸಲ್ಲಿ ಎಕ್ಸ್, ವೈ ಆ್ಯಂಡ್ ಜೆಡ್ ಅಂತೇಳಿ 3 ಆ್ಯಕ್ಸಿಸನ್ನು ಕೊಟ್ಟಿದ್ದಾನೆ. ಸೊ ಇದಾದಮೇಲೆ ನಮಗೆ ಡೈರೆಕ್ಷನ್ ಸೆಲೆಕ್ಟೆಡ್ ಸೈಡ್, ಅಪೋಸಿಟ್ ಸೈಡ್ ಆ್ಯಂಡ್ ಬೋತ್ ಸೈಡ್ ಅಂತೇಳಿ ಸೊ ಇದಿಷ್ಟು ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಸೊ ಇವುಗಳ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿರುವಂತಹ ಮಾಹಿತಿ ಕೊಡ್ತೀನಿ, ರೈಟ್. ಸೊ ಫಸ್ಟಿಗೆ ನೋಡಿ ಎಂಟರ್ ದ ಸೆಂಟರ್ ಪಾಯಿಂಟ್ ಅಂತೇಳಿ ಕೇಳ್ತಾ ಇದೆ. ಸೊ ವ್ಯೂವಲ್ಲಿ ಹೋಗಿ ಸೊ ನಾನಿಲ್ಲಿ ಜಾಮೆಟ್ರಿನೂ ಆನ್ ಮಾಡ್ತಾ ಇದ್ದೀನಿ. ಸೊ ಇದಾದಮೇಲೆ ಆಟೋ ಕರ್ಸರ್ ಹೋಗಿ ಇಲ್ಲಿ ನಮಗೆ ಒರಿಜಿನ್ ಅಂತೇಳಿ ಆಪ್ಷನ್ಸ್ ಇರುತ್ತೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ರೈಟ್. ಈ ಒರಿಜಿನ್ ಪಾಯಿಂಟ್ ಸೆಲೆಕ್ಟ್ ಆದ ತಕ್ಷಣ ನಮಗೆ ಇಲ್ಲಿ ರೇಡಿಯಸ್ ವ್ಯಾಲ್ಯೂಸನ್ನು ನಾವು ಕೊಡಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಸೊ ನೀವು ಜಸ್ಟ್ ಈ ರೀತಿ ಕ್ಲಿಕ್ ಮಾಡಿ, ಇದಾದಮೇಲೆ ಈ ರೀತಿ ಲೈಟಾಗಿ ಡ್ರ್ಯಾಗ್ ಮಾಡಿದಾಗ ಸೊ ನೀವು ಜೆಡ್ ವ್ಯಾಲ್ಯೂಸಲ್ಲಿ ಇದರ ಒಂದು ಹೈಟನ್ನು ಕೊಡಬೇಕಾಗುತ್ತೆ, ರೈಟ್, ಈ ರೀತಿ. ಸೊ ಇದು ನಮಗೆ ಮೇನ್ ಇಂಪಾರ್ಟೆಂಟ್ ಅಂದರೆ ಸಿಂಪಲ್ ರೇಡಿಯಸ್ ಆ್ಯಂಡ್ ಜೆಡ್ ಹೈಟ್ನ ವ್ಯಾಲ್ಯೂ ಕೊಡಬೇಕಾಗುತ್ತೆ. ಸೊ ಇದಾದಮೇಲೆ ನಮಗೆ ಟೈಪಲ್ಲಿ ಸಾಲಿಡ್, ಸರ್ಫೇಸ್ ಆ್ಯಂಡ್ ಮೆಶ್ ಅಂತೇಳಿ 3 ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಸೊ ನಿಮಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಆಪ್ಷನ್ಸ್ ಬಂದು ಡೈಮೆನ್ಷನಲ್ಲಿ ರೇಡಿಯಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ಸಿಂಪಲಾಗಿ ನೀವು ಇದು ರೇಡಿಯಸ್ ವ್ಯಾಲ್ಯೂಸನ್ನು ಡಿಕ್ರೀಸ್ ಆ್ಯಂಡ್ ಇನ್ಕ್ರೀಸ್ ಮಾಡ್ಬೋದು. ಸೊ ಈ ಆಪ್ಷನ್ಸನ್ನು ಯೂಸ್ ಮಾಡ್ಕೊಂಡು ಸೊ ಇವಾಗ ಎನ್ಲಾರ್ಜ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಇಲ್ಲಿ ರೇಡಿಯಸ್ ಅನ್ನೋದು ನಮಗೆ ಎನ್ಲಾರ್ಜ್ ಆಗ್ತಾ ಇದೆ. ಸೊ ಇದಾದಮೇಲೆ ನಮಗೆ ಇಲ್ಲಿ ಲಾಕ್ ಸಿಂಬಲ್ ಕೊಟ್ಟಿದ್ದಾನೆ. ಸೊ ಈ ಲಾಕ್ ಸಿಂಬಲ್ ಕ್ಲಿಕ್ ಮಾಡಿದ್ರೆ ಸೊ ನಾವಿಲ್ಲಿ ಸೆಲೆಕ್ಟ್ ಮಾಡಿರುವಂತಹ ರೇಡಿಯಸ್ ವ್ಯಾಲ್ಯೂಸಲ್ಲಿ ನೀವು ನೆಕ್ಸ್ಟ್ ಡ್ರಾ ಮಾಡುವಂತಹ ಡ್ರಾಯಿಂಗ್ ಆಟೋಮೆಟಿಕ್ ಡ್ರಾ ಆಗಿ ಬರುತ್ತೆ. ನೆಕ್ಸ್ಟ್ ಸೆಲೆಕ್ಟ್ ರೇಡಿಯಸ್. ಸೊ ಈ ಆಪ್ಷನ್ಸ್ ಏನಿಲ್ಲ ಸ್ನೇಹಿತರೆ, ನಾವು ಆಲ್ರೆಡಿ ಡ್ರಾ ಮಾಡಿರ್ತೀವಲ್ಲ, ಸೊ ಅದರ ಒಂದು ರೇಡಿಯಸ್ ಇಂಕ್ರೀಸ್ ಅಥವಾ ಡಿಕ್ರೀಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ನೋಡಿ ನಾನು ಇವಾಗ ಇಂಕ್ರೀಸ್ ಮಾಡ್ತಾ ಇದ್ದೀನಿ, ಜಸ್ಟ್ ಈ ರೀತಿ ಇಂಕ್ರೀಸ್ ಮಾಡಿದ್ರೆ ಸಾಕು, ರೈಟ್. ನಾವು ಆಲ್ರೆಡಿ ಡ್ರಾ ಮಾಡಿರ್ತೀವಲ್ಲ ಅದರ ಒಂದು ಮಾಡಿಫೈ ಮಾಡೋದಕ್ಕೋಸ್ಕರ ಒಂದು ಆಪ್ಷನ್ಸ್ ಯೂಸ್ ಆಗುತ್ತೆ. ಸೊ ಅಗೇನ್ ಸೇಮ್ ಹೈಟ್. ಸೊ ಹೈಟ್ ಇಲ್ಲಿಂದ ನೀವು ಇಂಕ್ರೀಸ್ ಮಾಡ್ಬೋದು, ಹೈಟ್ನ ವ್ಯಾಲ್ಯೂಸನ್ನು ಇಂಕ್ರೀಸ್ ಮಾಡ್ಬೋದು, ರೈಟ್. ಸೊ ನಾನು ಇವಾಗ ನೋಡಿ ಅದೇ ರೀತಿ ಲಾಕ್ ಮಾಡಿದ್ರೆ ನೆಕ್ಸ್ಟ್ ನೀವು ಡ್ರಾ ಮಾಡುವಂಥದ್ದು 101 ಇದೆಯಲ್ಲ, ಸೊ ಅದೇ ಹೈಟಿಗೆ ಡ್ರಾ ಆಗುತ್ತೆ. ಆ್ಯಂಡ್ ಈ ಆಪ್ಷನ್ಸ್ ಯೂಸ್ ಮಾಡಿದ್ರೆ ನೀವು ಮಾಡಿಫೈ ಮಾಡ್ಬೋದು. ಇವಾಗ ನಾವು ಡ್ರಾ ಮಾಡಿರುವಂಥ ಹೈಟನ್ನು ಸೊ ನಿಮಗೆ ಯಾವ ಕಡೆ ಬೇಕೋ ಅಥವಾ ಸೊ ಇದನ್ನು ಇಂಕ್ರೀಸ್ ಮಾಡಬೇಕು ಅಥವಾ ಡೈರೆಕ್ಷನ್ ಚೇಂಜ್ ಮಾಡಬೇಕು, ಸೊ ಇಲ್ಲಿ ನಾವು ಮಾಡಿಫೈ ಮಾಡ್ಬೋದು ಸಿಂಪಲಾಗಿ. ಸೊ ಇದು ಬಂದು ನಮಗೆ ಡೈಮೆನ್ಷನಲ್ಲಿ, ರೈಟ್. ಸೊ ನೆಕ್ಸ್ಟ್ ಬಂದು ನಮಗೆ ಸ್ವೀಪ್ ಆ್ಯಂಗಲ್ ಅಂತಿದೆ. ಇದರಲ್ಲಿ ಸ್ಟಾರ್ಟ್ ಆ್ಯಂಡ್ ಎಂಡ್ ಅಂತೇಳಿ 2 ಆ್ಯಂಗಲ್ಸನ್ನು ಕೊಟ್ಟಿರ್ತಾನೆ. ಸೊ ನೋಡಿ ಇವಾಗ ಸ್ಟಾರ್ಟ್ ಆ್ಯಂಗಲ್ ಕೊಡ್ತಾಯಿದ್ದೀನಿ ನಾನು. ಸೊ ಈ ರೀತಿ ಒಂದು ಗ್ಯಾಪ್ ಅನ್ನೋದು ನಮಗೆ ಕ್ರಿಯೇಟ್ ಆಗಿ ಬರುತ್ತೆ, ರೈಟ್. ಸೊ ನೋಡ್ಬೋದು ಇಲ್ಲಿ. ಸೊ ರೆಡ್ ಆ್ಯಂಡ್ ಗ್ರೀನ್ 2 ಸಿಂಬಲ್ ಇದೆ. ಸೊ ಈ ಗ್ರೀನ್ ನಮಗೆ ಸ್ಟಾರ್ಟ್ ಆ್ಯಂಡ್ ಎಂಡಲ್ಲಿ ರೆಡ್ ಏರೋ ಮಾರ್ಕ್ ಅನ್ನೋದು ನಮಗೆ ಮೂವ್ಮೆಂಟ್ ಹಾಕೊತ ಹೋಗುತ್ತೆ. ಸೊ ಇದಾದಮೇಲೆ ನಮಗೆ ಇಲ್ಲಿ ಸ್ಟಾರ್ಟ್ ಆ್ಯಂಡ್ ಎಂಡಲ್ಲಿ ವ್ಯಾಲ್ಯೂಸನ್ನು ಕೊಡ್ತಾ ಇದ್ದೀನಿ. ಸೊ ನೋಡಿ ಸ್ನೇಹಿತರೆ, ಇವಾಗ ಸ್ಟಾರ್ಟಲ್ಲಿ ವ್ಯಾಲ್ಯೂಸ್ ಕೊಟ್ಟಾಗ ಈ ರೀತಿ ಒಂದು ನಮಗೆ ಗ್ರೀನ್ ಕಲರಲ್ಲಿ ಸೊ ನೋಡ್ಬೋದು ಸ್ನೇಹಿತರೆ. ಸೊ ಇದಾದಮೇಲೆ ಎಂಡಲ್ಲಿ ವ್ಯಾಲ್ಯೂಸ್ ಕೊಟ್ಟಾಗ ನಾವು ರೆಡ್ ಏರೋ ಮಾರ್ಕ್ ಏನಿದೆಯಲ್ಲ ಸೊ ಅದು ನಮಗೆ ಇನ್ಕ್ರೀಸ್ ಹಾಕೊತ ಹೋಗುತ್ತೆ. ಸೊ ಎಂಡಲ್ಲಿ ಮ್ಯಾಕ್ಸಿಮಮ್ ಒಂದು 360, ಸೊ ಮಿನಿಮಮಲ್ಲಿ ನೀವು ವ್ಯಾಲ್ಯೂಸ್ ಕೊಡಬೇಕಾಗುತ್ತೆ. ಸೊ ಮ್ಯಾಕ್ಸಿಮಮ್ 360 ವ್ಯಾಲ್ಯೂಸ್ ಕೊಡಬೇಕಾಗುತ್ತೆ, ಯಾಕಂದರೆ ಸರ್ಕಲ್ ಬಂದು 360 ಇರುತ್ತಲ್ಲ, ಸೊ ಆ ಒಂದು ರೀಸನ್ಗೋಸ್ಕರ, ರೈಟ್. ಸೊ ಈ ರೀತಿ ನೀವು ಈ ಒಂದು ಸರ್ಕಲ್ನ ಮಾಡಿಫೈ ಮಾಡೋದಕ್ಕೆ ಸೊ ಈ ಸ್ಟಾರ್ಟ್ ಮತ್ತು ಎಂಡ್ ಅನ್ನೋದು ನಮಗೆ ಯೂಸ್ಫುಲ್ ಆಗುತ್ತೆ. ಸೊ ನೋಡ್ಬೋದು ಸ್ನೇಹಿತರೆ ಈ ರೀತಿ, ರೈಟ್. ಸೊ ಅಗೇನ್ ಇದರಲ್ಲಿ ನಮಗೆ ಆ್ಯಕ್ಸಿಸ್. ಸೊ ನೋಡಿ ಇವಾಗ ಜೆಡ್ ಆ್ಯಕ್ಸಿಸ್ ಇದೆ ಅಂದರೆ ಥಿಕ್ನೆಸ್. ಸೊ ಥಿಕ್ನೆಸ್ ಬಂದು ನಮಗೆ ಜೆಡ್ ಆ್ಯಕ್ಸಿಸಲ್ಲಿದೆ. ಸೊ ಅದೇ ರೀತಿ ನೀವು ಥಿಕ್ನೆಸ್ ಬಂದು ಎಕ್ಸ್ ಮತ್ತು ವೈ ಆ್ಯಕ್ಸಿಸಲ್ಲಿ ಕೊಡಬೇಕಂದ್ರೆ ನೀವು ಇಲ್ಲಿ ಸಿಂಪಲಾಗಿ ಕ್ಲಿಕ್ ಮಾಡಿದ್ರೆ ಬರುತ್ತೆ. ಸೊ ಇವಾಗ ನಾನು ಸ್ಟಾರ್ಟ್ ಮತ್ತು ಎಂಡನ್ನು 0 ಮಾಡ್ತಾಯಿದ್ದೀನಿ. ಸೊ ನಿಮಗಿನ್ನ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ರೈಟ್. ಸೊ ಇವಾಗ ಎಕ್ಸಲ್ಲಿ ಕೊಡ್ತಾಯಿದ್ದೀನಿ ವ್ಯಾಲ್ಯೂಸನ್ನು. ನೋಡಿ ಥಿಕ್ನೆಸ್ ಎಕ್ಸಲ್ಲಿ ಚೇಂಜ್ ಆಗಿದೆ ನಮಗೆ ಇವಾಗ, ರೈಟ್. ಸೊ ಅದೇ ರೀತಿ ನಾನು ಇವಾಗ ವಾಯುವಲ್ಲಿ ಕೊಟ್ಟಾಗ ಸೊ ಈ ಥಿಕ್ನೆಸ್ ಏನಿದೆಯಲ್ಲ ಸೊ ವಾಯುವಲ್ಲಿ ಚೇಂಜ್ ಆಗುತ್ತೆ. ಸೊ ನೋಡ್ಬೋದು ಸ್ನೇಹಿತರೆ, ರೈಟ್. ಸೊ ವಾಯುವಲ್ಲಿ ಇವಾಗ ಚೇಂಜ್ ಆಗಿ ಬಂದಿದೆ ನಮಗೆ.
ಸೊ ಈ ರೀತಿ ಸಿಂಪಲಾಗಿ ಆ್ಯಕ್ಸಿಸ್ ಅನ್ನೋದು ನಮಗೆ ಯೂಸ್ಫುಲ್ ಆಗುತ್ತೆ. ಎಕ್ಸ್ ವೈ ಝೆಡ್ 3 ಆ್ಯಕ್ಸಿಸನ್ನು ನಮ್ಗೆ ಕೊಟ್ಟಿದ್ದಾನೆ. ಆ್ಯಂಡ್ ವೆಕ್ಟರ್, ಸೊ ವೆಕ್ಟರ್ ಬಂದು ನಮಗೆ ನಾವು ಕೆಲವೊಂದಿಷ್ಟು 2D ಲೈನ್ ಡ್ರಾ ಮಾಡಿರ್ತೀವಲ್ಲ ಅಲ್ಲಿ ಯೂಸ್ ಆಗುತ್ತೆ. ಓಕೆ, ಸೊ ಇದಾದಮೇಲೆ ಡೈರೆಕ್ಷನ್ ಬಂದು ಸೆಲೆಕ್ಟೆಡ್ ಸೈಡ್, ಅಪೋಸಿಟ್ ಸೈಡ್ ಆ್ಯಂಡ್ ಬೋತ್ ಸೈಡ್ ಅಂತ 3 ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ನಾನು ಇವಾಗ ಬೋತ್ ಸೈಡ್ ಕ್ಲಿಕ್ ಮಾಡಿದಾಗ ನಮಗೆ ಈ ಸಿಲಿಂಡರ್ ಬೋತ್ ಸೈಡಲ್ಲಿ ಫಾರ್ಮ್ ಆಗಿ ಬರುತ್ತೆ. ಸೊ ಇದಾದಮೇಲೆ ನಮಗೆ ನೆಕ್ಸ್ಟ್ ಆಪ್ಷನ್ಸ್ ಬಂದು ಬ್ಲಾಕ್ ಅಂತಿದೆ, ರೈಟ್. ಸೊ ಇದು ಕೂಡ ಸೇಮ್ ಸ್ನೇಹಿತರೆ, ಬ್ಲಾಕ್ ಸಿಂಪಲ್ ನಾವು ರೆಕ್ಟ್ಯಾಂಗಲ್ ಡ್ರಾ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಬೇಸಿಕಲಿ ಅಗೇನ್ ಸಾಲಿಡ್, ಸರ್ಫೇಸ್ ಆ್ಯಂಡ್ ಮೆಶ್ ಅಂತ 3 ಆಪ್ಷನ್ಸ್ ಕೊಟ್ಟಿದ್ದಾನೆ. ಆ್ಯಂಡ್ ಒರಿಜಿನ್ ಕೊಟ್ಟಿದ್ದಾನೆ. ಸೊ ನೀವು ಯಾವ ಒಂದು ಪಾಯಿಂಟನ್ನು ಸೆಟ್ ಮಾಡ್ತೀರಾ ಅಲ್ಲಿಂದ ಡ್ರಾ ಆಗುತ್ತೆ. ಆ್ಯಂಡ್ ಲೆಂತ್, ವಿಡ್ತ್, ಹೈಟ್ ಅಂತೇಳಿ 3 ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಈ ರೆಕ್ಟ್ಯಾಂಗಲ್ ಡ್ರಾ ಮಾಡಲು ಯೂಸ್ ಆಗುತ್ತೆ. ಆ್ಯಂಡ್ ರೊಟೇಷನ್ ಆ್ಯಂಗಲ್ ಕೊಟ್ಟಿದ್ದಾನೆ, ಆ್ಯಕ್ಸಿಸ್ ಕೊಟ್ಟಿದ್ದಾನೆ. ಆ್ಯಂಡ್ ಅಗೇನ್ ನಮಗೆ ಸಿಂಪಲಾಗಿ ಡೈರೆಕ್ಷನ್ಸನ್ನು ಕೊಟ್ಟಿದ್ದಾನೆ, ರೈಟ್. ಸೊ ನಾನು ಇವಾಗ ಪ್ರೀವಿಯಸ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನಲ್ಲ, ಸೊ ಆ್ಯಸ್ ಇಟ್ ಈಸ್ ಇದು ಕೂಡ ಎಲ್ಲದಕ್ಕೆ ಅಪ್ಲೈ ಆಗುತ್ತೆ. ಸೊ ನಾನಿವಾಗ ಒರಿಜಿನ್ ಬಂದು ಸೆಂಟರ್ ಪಾಯಿಂಟನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಸೊ ಇವಾಗ ಒರಿಜಿನ್ ಪಾಯಿಂಟ್ ಕ್ಲಿಕ್ ಆದಾಗ ಸೊ ಈ ರೀತಿ ಸೆಂಟರ್ ಪಾಯಿಂಟಿಂದ 4 ಸೈಡಲ್ಲಿ ನಮಗೆ ಈ ಒಂದು ರೆಕ್ಟ್ಯಾಂಗಲ್ ಫಾರ್ಮ್ ಆಗಿ ಬರುತ್ತೆ. ಅಗೇನ್ ಈ ರೀತಿ ಸ್ಲೈಡ್ ಮಾಡ್ಕೊಂಡು ನೀವು ಈ ರೆಕ್ಟ್ಯಾಂಗಲ್ ಥಿಕ್ನೆಸ್ಸನ್ನು ಕೊಡ್ಬೋದು, ರೈಟ್. ಸೊ ಈ ರೀತಿ ಸಿಂಪಲಾಗಿ ರೆಕ್ಟ್ಯಾಂಗಲ್ ಡ್ರಾ ಮಾಡೋದಕ್ಕೆ ನಮಗೆ ಈ ಒಂದು ಆಪ್ಷನ್ಸ್ ಅನ್ನೋದು ಯೂಸ್ ಆಗುತ್ತೆ. ಅಗೇನ್ ನಮಗೆ ಇಲ್ಲಿ ಸಾಲಿಡ್, ಸರ್ಫೇಸ್, ಮೆಶ್ ನಿಮಗೆ ಯಾವ ಆಪ್ಷನ್ ಸೆಲೆಕ್ಟ್ ಮಾಡ್ಕೊತಿದ್ರೋ ಆ ಒಂದು ಆಪ್ಷನ್ಸ್ ನಮಗೆ ಆ ಒಂದು ಫಾರ್ಮೆಟಲ್ಲಿ ನಮಗೆ ಕ್ರಿಯೇಟಾಗಿ ಬರುತ್ತೆ ನೋಡಿ. ಸೊ ನಾನಿವಾಗ ಒರಿಜಿನ್ ಚೇಂಜ್ ಮಾಡಿದ್ದೆ ನೋಡಿ. ಕಾರ್ನರ್ ಒರಿಜಿನ್ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಕಾರ್ನರಲ್ಲಿ ಚೇಂಜ್ ಆಗುತ್ತೆ. ಸೊ ಅಗೇನ್ ನೀವು ಸೆಂಟರ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಈ ಒಂದು ರೆಕ್ಟ್ಯಾಂಗಲ್ ನಮಗೆ ಸೆಂಟ್ರಲ್ಲೇ ಮೂವ್ಮೆಂಟ್ ಆಗುತ್ತೆ. ಆ್ಯಂಡ್ ಕಾರ್ನರ್ ಸೆಲೆಕ್ಟ್ ಮಾಡಿದಾಗ ಕಾರ್ನರಲ್ಲಿ ಮೂವ್ಮೆಂಟ್ ಆಗಿ ಬರುತ್ತೆ, ರೈಟ್. ಸೊ ಈ ರೀತಿ ಸಿಂಪಲಾಗಿ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡೋದಕ್ಕೆ ನಮಗೆ ಇಲ್ಲಿ ಆಪ್ಷನ್ಸನ್ನು ಕೊಟ್ಟಿದ್ದಾನೆ, ರೈಟ್. ಸೊ ಅಗೇನ್ ಲೆಂತ್, ಸೊ ನೋಡಿ ಸ್ನೇಹಿತರೆ, ಸೊ ಲೆಂತ್ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಸೊ ಬೋತ್ ಸೈಡ್ ಇನ್ಕ್ರೀಸ್ ಆಗ್ತಾ ಇದೆ, ಯಾಕಂದರೆ ನಾವು ಒರಿಜಿನ್ ಸೆಂಟರ್ ಪಾಯಿಂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ರೈಟ್. ಸೊ ಈ ರೀತಿ ಲೆಂತ್ ಆ್ಯಂಡ್ ವಿಡ್ತ್ ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಸೊ ವಿಡ್ತ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಇದಾದಮೇಲೆ ಹೈಟ್, ಸೊ ಹೈಟ್ ಅನ್ನೋದು ನಮಗೆ ಝೆಡ್ಡಲ್ಲಿ, ರೈಟ್. ಸೊ ಈ ರೀತಿ ಸಿಂಪಲಾಗಿ ವ್ಯಾಲ್ಯೂಸನ್ನು ಕೂಡ ಕೊಡ್ಬೋದು. ದೆನ್ ಅಗೇನ್ ಸೊ ಇಲ್ಲಿ ಈ ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಸೆಲೆಕ್ಟೆಡ್ ವಿಡ್ತ್ ಅಂತೇಳಿ ನಾವು ಡ್ರಾ ಮಾಡಿರುವಂತಹ ಡ್ರಾಯಿಂಗನ್ನು ಮಾಡಿಫೈ ಮಾಡೋದಕ್ಕೆ ಈ ಒಂದು ಆಪ್ಷನ್ಸ್ ಅನ್ನೋದು ಯೂಸ್ ಆಗುತ್ತೆ ನೋಡಿ, ರೈಟ್. ಸೊ ಅಗೇನ್ ನಾನು ಇವಾಗ ವಿಡ್ತ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ, ರೈಟ್. ನಮಗೆ ಎಷ್ಟು ಬೇಕಲ್ಲ ಅಲ್ಲಿ ಕ್ಲಿಕ್ ಮಾಡಿದಾಗ ಸೊ ಅದು ಮಾಡಿಫೈ ಆಗಿ ಬರುತ್ತೆ. ಆ್ಯಂಡ್ ರೊಟೇಷನ್ ಆ್ಯಂಗಲ್, ಸೊ ರೊಟೇಷನ್ ಆ್ಯಂಗಲ್ ಸಿಂಪಲಾಗಿ ಈ ಒಂದು ರೆಕ್ಟ್ಯಾಂಗಲನ್ನು ರೊಟೇಟ್ ಮಾಡೋದಕ್ಕೆ ಈ ಒಂದು ಆಪ್ಷನ್ಸ್ ಯೂಸ್ ಆಗುತ್ತೆ. ಸೊ 45 ಡಿಗ್ರಿ ಕೊಡ್ತಾಯಿದ್ದೀನಿ, ರೈಟ್. ಸೊ ಅಗೇನ್ 0 ಆ್ಯಂಡ್ ಎಂಟರ್. ಸೊ ನೆಕ್ಸ್ಟ್ ಆಪ್ಷನ್ಸ್ ಬಂದು ನಮಗೆ ಆ್ಯಕ್ಸಿಸ್ ಕೊಟ್ಟಿದ್ದಾನೆ, ರೈಟ್. ಸೊ ಇವಾಗ ನೋಡಿ ಝೆಡ್ ಆ್ಯಕ್ಸಿಸಲ್ಲಿ ನಮಗೆ ಹೈಟ್ ಅನ್ನೋದಿದೆ. ಸೊ ಇದನ್ನು ಚೇಂಜ್ ಮಾಡಬೇಕಂದ್ರೆ ಸಿಂಪಲ್ ಸೆಲೆಕ್ಟೆಡ್ ರೇಡಿಯಸ್ ಅನ್ನೋ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನೀವು ಮಾಡಿಫೈ ಮಾಡ್ಬೋದು. ಸೊ ಇದಾದಮೇಲೆ ನಮಗೆ ಆ್ಯಕ್ಸಿಸ್, ಎಕ್ಸ್ ಆ್ಯಕ್ಸಿಸನ್ನು ಕ್ಲಿಕ್ ಮಾಡಿದಾಗ ನಮಗೆ ಹೈಟ್ ಎಕ್ಸ್ ಆ್ಯಕ್ಸಿಸಲ್ಲಿ ಮೂವ್ಮೆಂಟ್ ಆಗುತ್ತೆ. ಸೊ ಅಗೇನ್ ವೈ ಆ್ಯಕ್ಸಿಸನ್ನು ಕ್ಲಿಕ್ ಮಾಡಿದಾಗ ವೈ ಆ್ಯಕ್ಸಿಸಲ್ಲಿ ಈ ಒಂದು ಥಿಕ್ನೆಸ್ ಅನ್ನೋದು ಮೂವ್ಮೆಂಟ್ ಆಗಿ ಬರುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ಸ್ ಬಂದು ಝೆಡ್, ರೈಟ್. ಸೊ ಈ ರೀತಿ ನೀವು ಸಿಂಪಲಾಗಿ ಈ ಒಂದು ರೆಕ್ಟ್ಯಾಂಗಲ್ನ ಡ್ರಾ ಮಾಡ್ಬೋದು. ಸೊ ಇದಾದಮೇಲೆ ನಮಗೆ ಡೈರೆಕ್ಷನ್ಸ್, ಸೆಲೆಕ್ಟೆಡ್ ಸೈಡ್, ಅಪೋಸಿಟ್ ಸೈಡ್ ಆ್ಯಂಡ್ ಬೋತ್ ಸೈಡ್ ಅಂತೇಳಿ 3 ಆಪ್ಷನ್ಸನ್ನು ಕೊಟ್ಟಿದ್ದಾನೆ, ರೈಟ್. ಸೊ ಇದು ಬಂದು ನಮಗೆ ಬ್ಲಾಕ್ ಬಗ್ಗೆ. ಇವಾಗ ನಾನು ಸರ್ಫೇಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಒಂದು ಫಾರ್ಮೆಟಲ್ಲಿ ಸರ್ಫೇಸ್ ಫಾರ್ಮೆಟಲ್ಲಿ ನಮಗೆ ಕ್ರಿಯೇಟಾಗಿ ಬರುತ್ತೆ. ಸಾಲಿಡ್ ಅಂದರೆ ನಮಗೆ ಒಂದೇ ಒಂದು ಮಾಡಲ್ ಥರ ಕ್ರಿಯೇಟಾಗಿ ಬರುತ್ತೆ. ಬಟ್ ಈ ಸರ್ಫೇಸ್ ಸೆಲೆಕ್ಟ್ ಮಾಡಿದಾಗ ನಮಗೆ ಈಚ್ ಫೇಸ್ ಅನ್ನೋದು ಸಪ್ರೇಟಾಗಿ ಡ್ರಾ ಹಾಕ್ಕೊತ ಬರುತ್ತೆ, ರೈಟ್. ಸೊ ಈ ರೀತಿ ನಾವು ಸರ್ಫೇಸನ್ನು ಕ್ರಿಯೇಟ್ ಮಾಡ್ಬೋದು, ಅಂದರೆ ಮೆಷನ್ನು ಕ್ರಿಯೇಟ್ ಮಾಡ್ಬೋದು. ಅಂದರೆ ಸಾಲಿಡನ್ನು ಬೇಕಾದರೆ ಸಾಲಿಡನ್ನು ಕೂಡ ನೀವು ಸಿಂಪಲಾಗಿ ಕ್ರಿಯೇಟ್ ಮಾಡ್ಬೋದು. ಸೊ ಇದಾದಮೇಲೆ ನಮಗೆ ಸ್ಪೇರ್ ನೋಡಿ ಸ್ನೇಹಿತರೆ, ಈ ಒಂದು ಸರ್ಕಲನ್ನು ಡ್ರಾ ಮಾಡೋದಕ್ಕೆ ಈ ಒಂದು ಆಪ್ಷನ್ಸ್ ಅನ್ನೋದು ಯೂಸ್ ಆಗುತ್ತೆ. ಅಗೇನ್ ಇಲ್ಲಿ ಕೂಡ ಸೇಮ್ ಆಪ್ಷನ್ಸನ್ನು ಕೊಟ್ಟಿರ್ತಾನೆ ನಮಗೆ. ಸಾಲಿಡ್, ಸರ್ಫೇಸ್ ಆ್ಯಂಡ್ ಮೆಶ್ ಅಂತೇಳಿ 3 ಆಪ್ಷನ್ಸ್ ಕೊಟ್ಟಿರ್ತಾನೆ. ಬೇಸ್ ಪಾಯಿಂಟ್ ಕೊಟ್ಟಿರ್ತಾನೆ ಆ್ಯಂಡ್ ರೇಡಿಯಸ್ ವ್ಯಾಲ್ಯೂ. ಸೊ ಇಲ್ಲಿ ಕೂಡ ನಮಗೆ ಸ್ವೀಪ್ ಆ್ಯಂಗಲನ್ನು ಕೊಟ್ಟಿದ್ದಾನೆ. ಸ್ಟಾರ್ಟ್ ಆ್ಯಂಡ್ ಎಂಡ್ ಆ್ಯಂಡ್ ಆ್ಯಕ್ಸಿಸನ್ನು ಕೊಟ್ಟಿದ್ದಾನೆ. ಸೊ ನೋಡಿ ಸೆಲೆಕ್ಟ್ ಬೇಸ್ ಪಾಯಿಂಟ್ ಫಾರ್ ಸ್ಪೇರ್ ಅಂತೇಳಿ ಕೊಡ್ತಾ ಇದೆ. ಸೊ ನಾವು ಈ ರೀತಿ ಯಾವುದೇ ಒಂದು ಬೇಸ್ ಪಾಯಿಂಟನ್ನು ಕ್ಲಿಕ್ ಮಾಡಿ, ಸೊ ಫಸ್ಟ್ ಪಾಯಿಂಟ್ ಬೇಸ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನೋಡಿ ಈ ರೀತಿ ಒಂದು ಬಾಲ್ ಅನ್ನೋದು ನಮಗೆ ಕ್ರಿಯೇಟಾಗಿ ಬರುತ್ತೆ, ರೈಟ್. ಸೊ ಇಲ್ಲಿ ನೀವು ಬೇಕಾದ್ರೆ ಮಾಡಿಫೈ ಮಾಡ್ಬೋದು. ಇವಾಗ ಸರ್ಫೇಸ್ ಸೆಲೆಕ್ಟ್ ಮಾಡಿದ್ರೆ ಸರ್ಫೇಸ್ ಆಗಿ ಬರುತ್ತೆ, ಮೆಶ್ ಸೆಲೆಕ್ಟ್ ಮಾಡಿದ್ರೆ ಮೆಶ್. ಸೊ ಎಲ್ಲ ಆಪ್ಷನ್ಸ್ ಸೇಮ್ ಇರುತ್ತೆ. ಸೊ ಇವಾಗ ನೋಡಿ ನಾನು ರೇಡಿಯಸ್ ವ್ಯಾಲ್ಯೂಸನ್ನು ಕೊಡ್ತಾಯಿದ್ದೀನಿ 40 ಅಂತೇಳಿ. ಸೊ ಈ ರೀತಿ ನಮಗೆ ಈ ಒಂದು ಸ್ಪೇರ್ ಅನ್ನೋದು ಕ್ರಿಯೇಟಾಗಿ ಬರುತ್ತೆ. ಸೊ ಅಗೇನ್ ಇವೆಲ್ಲ ಲಾಕ್ ಆಪ್ಷನ್ ಸೇಮ್. ಸೊ ಇವಾಗ ಲಾಕ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು
ಸೊ ಇನ್ನೊಮ್ಮೆ ಕ್ಲಿಕ್ ಮಾಡಿದಾಗ ನೋಡಿ ಆಟೋಮೆಟಿಕ್ಕಾಗಿ 40 ಡೈ ಆಗಿ ಈ ಒಂದು ಸ್ಪೇರ್ ಅನ್ನೋದು ನಮಗೆ ಕ್ರಿಯೇಟ್ ಆಗಿ ಬರುತ್ತೆ, ರೈಟ್. ಸೊ ಅಗೇನ್ ಈ ಒಂದು ಮಾಡಿಫೈ ಸಿಂಬಲ್ ಯೂಸ್ ಮಾಡ್ಕೊಂಡು ಈ ರೀತಿ ಮಾಡಿಫೈ ಕೂಡ ಮಾಡ್ಬೋದು. ನೆಕ್ಸ್ಟ್ ಬಂದು ನಮಗೆ ಸೊ ಈ ಕೀಯನ್ನು ಅನ್ಲಾಕ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಮಗೆ ಸ್ವೀಪ್ ಆ್ಯಂಗಲ್, ಸೊ ನೋಡಿ ಅಗೇನ್ ಸ್ಟಾರ್ಟ್ ಆ್ಯಂಡ್ ಎಂಡ್ ಅಂತ ಹೇಳಿದೆ. ಸೊ ಸ್ವೀಪ್ ಆ್ಯಂಗಲ್ ನಾನು ಇವಾಗ ಸ್ಟಾರ್ಟಲ್ಲಿ ವ್ಯಾಲ್ಯೂಸನ್ನು ಕೊಟ್ಟಾಗ ಸೊ ಈ ಗ್ರೀನ್ ಏರೋ ಮಾರ್ಕ್ ಅನ್ನೋದು ನಮಗೆ ಮೂವ್ಮೆಂಟ್ ಆಗುತ್ತೆ ಈ ರೀತಿ, ಆ್ಯಂಡ್ ಎಂಡಲ್ಲಿ ವ್ಯಾಲ್ಯೂ ಕೊಟ್ಟಾಗ ನಮಗೆ ರೆಡ್ ಏರೋ ಮಾರ್ಕಲ್ಲಿ ಸೊ ವ್ಯಾಲ್ಯೂಸ್ ಮೂವ್ಮೆಂಟ್ ಆಗುತ್ತೆ. ಸೊ ಅಗೇನ್ ನಮಗೆ ಆ್ಯಕ್ಸಿಸ್ ಕೊಟ್ಟಿದ್ದಾನೆ, 3 ಆ್ಯಕ್ಸಿಸ್ ಎಕ್ಸ್ ವೈ ಝೆಡ್ ಅಂತೇಳಿ, ರೈಟ್. ಸೊ ಈ ರೀತಿ ಇಲ್ಲಿ ಡೈರೆಕ್ಷನ್ ಇರೋಂಗಿಲ್ಲ, ಯಾಕಂದರೆ ಅಪೋಸಿಟ್ ಸೈಡ್ ಇವೆಲ್ಲ ಡೈರೆಕ್ಷನ್ ಇರೋಂಗಿಲ್ಲ, ಯಾಕಂದರೆ ಇದು ಸ್ಪೇರ್ ತಾನೆ, ಸೊ ರೌಂಡ್ ಆಗಿರುತ್ತೆ. ಸೊ ಅದಕ್ಕೆ ಡೈರೆಕ್ಷನ್ ಏನು ಅವಶ್ಯಕತೆ ಇಲ್ಲ, ರೈಟ್. ಸೊ ಈ ರೀತಿ ಸಿಂಪಲಾಗಿ ನಾವು ಒಂದು ಬಾಲನ್ನು ಕ್ರಿಯೇಟ್ ಮಾಡೋದಕ್ಕೆ ಈ ಒಂದು ಆಪ್ಷನ್ಸ್ ಅನ್ನೋದು ಯೂಸ್ ಆಗುತ್ತೆ. ಸೊ ರೈಟ್. ಸೊ ಇದಾದಮೇಲೆ ನಮಗೆ ನೆಕ್ಸ್ಟ್ ಆಪ್ಷನ್ಸ್ ಇರೋದು ಕೋನ್. ಸೊ ಕೋನ್ ಕೂಡ ಸಿಂಪಲ್ ಸ್ನೇಹಿತರೆ, ರೈಟ್. ಸೊ ಈ ಕೋನ್ ಆಪ್ಷನ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಕೂಡ ನಾವು ಫಸ್ಟಿಗೆ ಒಂದು ಬೇಸ್ ಪಾಯಿಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಬೇಸ್ ಪಾಯಿಂಟ್ ಅದಾದಮೇಲೆ ಒಂದು ರೇಡಿಯಸ್ ಪಾಯಿಂಟನ್ನು ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಇದಾದಮೇಲೆ ಹೈಟ್, ನಮ್ಗೆ ಎಷ್ಟು ಹೈಟ್ ಬೇಕಲ್ಲ ಅಷ್ಟು 3 ಪಾಯಿಂಟನ್ನು ನಾವು ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಕೋನ್ ಅನ್ನೋದು ನಮಗೆ ಕ್ರಿಯೇಟ್ ಆಗಿಬರುತ್ತೆ. ಅಗೇನ್ ನಮಗೆ ಇಲ್ಲಿ ನೋಡಿ ರೇಡಿಯಸ್ ಬೇಸ್, ಇಲ್ಲಿ ಬೇಸ್ ಮತ್ತು ಟಾಪ್ ಅಂತೇಳಿ 2 ರೇಡಿಯಸ್ ಕೊಟ್ಟಿರ್ತಾನೆ. ಸೊ ಬೇಸ್ ಅನ್ನೋದು ಬಾಟಮಲ್ಲಿರುವಂತಹ ರೇಡಿಯಸ್ ನೋಡಿ, ನಾನು ಇವಾಗ 30 ವ್ಯಾಲ್ಯೂ ಕೊಟ್ಟಾಗ ಇಲ್ಲಿ ರೇಡಿಯಸ್ ಅನ್ನೋದು ನಮಗೆ ಇಂಕ್ರೀಸ್ ಆಗುತ್ತೆ. ಆ್ಯಂಡ್ ಹೈಟ್, ಸೊ ಹೈಟ್ ಅಂದರೆ ಸೊ ನಮಗೆ ಇಲ್ಲಿ ಪಿರಾಮಿಡ್ ಹೈಟ್ ಇದೆಯಲ್ಲ, ಸೊ ಇಲ್ಲಿ ವ್ಯಾಲ್ಯೂಸನ್ನು ಕೊಟ್ಟಾಗ ಸೊ ಇಲ್ಲಿ ಹೈಟಲ್ಲಿ ನಮಗೆ ಒಂದು ಕೋನ್ ಅನ್ನೋದು ಕ್ರಿಯೇಟ್ ಆಗಿ ಬರುತ್ತೆ. ಅಗೇನ್ ಟಾಪಲ್ಲಿ ಆ್ಯಂಗಲ್ ಕೂಡ ಕೊಟ್ಟಿದ್ದಾನೆ. ಸೊ ನೀವು ಟಾಪಲ್ಲಿ ಶಾರ್ಪ್ ಕಾರ್ನರ್ ಬೇಡ, ನನಗೆ ರೇಡಿಯಸ್ ಬೇಕಂದರೆ ನೀವು ಸಿಂಪಲಾಗಿ ಇಲ್ಲಿ ರೇಡಿಯಸ್ ವ್ಯಾಲ್ಯೂಸನ್ನು ಕೂಡ ಕೊಡ್ಬೋದು, ರೈಟ್. ಈ ರೀತಿ ರೇಡಿಯಸ್ ವ್ಯಾಲ್ಯೂಸ್ ಕೊಟ್ಟಾಗ ಸಿಂಪಲಾಗಿ ನಮಗೆ ಈ ರೀತಿ ಒಂದು ಕೋನ್ ಅನ್ನೋದು ಫಾರ್ಮ್ ಆಗಿಬರುತ್ತೆ. ಆ್ಯಂಡ್ ಆ್ಯಂಗಲ್ ಕೊಟ್ಟಿದ್ದಾನೆ. ಸೊ ಆ್ಯಂಗಲ್ ಬೇಕಾದರೆ ಆ್ಯಂಗಲ್ ಕೂಡ ನೀವು ಈ ರೀತಿ ಮಾಡಿಫೈ ಮಾಡಬಹುದು, ರೈಟ್. ಸೊ ಅಗೇನ್ ಇದರಲ್ಲಿ ಕೂಡ ನಮಗೆ ಸ್ವೀಪ್ ಆ್ಯಂಗಲ್ ನಮ್ಗೆ ಸಿಗುತ್ತೆ ನೋಡಿ, ಸಿಂಪಲ್. ಸೊ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ವೀಪ್ ಆ್ಯಂಗಲ್ ಬಗ್ಗೆ, ರೈಟ್. ಸ್ಟಾರ್ಟ್ ಆ್ಯಂಡ್ ಎಂಡ್ ವ್ಯಾಲ್ಯೂಸ್ ಕೊಟ್ಟಾಗ ನಮಗೆ ಇಲ್ಲಿ ಗ್ರೀನ್ ಆ್ಯಂಡ್ ರೆಡ್ ಇರೋ ಮಾರ್ಕಲ್ಲಿ ಗ್ಯಾಪ್ ಅನ್ನೋದು ನಮಗೆ ಕ್ರಿಯೇಟ್ ಆಗಿ ಬರುತ್ತೆ, ರೈಟ್. ಸೊ ಎಕ್ಸ್ ವೈ ಆ್ಯಂಡ್ ಝೆಡ್ 3 ಆ್ಯಕ್ಸಿಸನ್ನು ಕೊಟ್ಟಿದ್ದಾನೆ ಇಲ್ಲಿ, ರೈಟ್. ವೈ ಆ್ಯಕ್ಸಿಸ್ ಕೊಟ್ಟಾಗ ವೈಯಲ್ಲಿ ಮೂವ್ಮೆಂಟ್ ಆಗುತ್ತೆ, ಝೆಡ್ ಕೊಟ್ಟಾಗ ಝೆಡ್ಡಲ್ಲಿ ನಮಗೆ ಥಿಕ್ನೆಸ್ ಅನ್ನೋದು ಹೈಟ್ ಅನ್ನೋದು ಕ್ರಿಯೇಟ್ ಆಗಿ ಬರುತ್ತೆ. ಆ್ಯಂಡ್ ಅಗೇನ್ ಇಲ್ಲಿ ಸೆಲೆಕ್ಟೆಡ್ ಸೈಡ್, ಅಪೋಸಿಟ್ ಸೈಡ್ ಆ್ಯಂಡ್ ಬೋತ್ ಸೈಡ್ ಅಂತೇಳಿ 3 ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಸೊ ಇದು ಬಂದು ನಮಗೆ ಕೋನ್ ಬಗ್ಗೆ, ರೈಟ್. ಸೊ ಸಿಂಪಲಾಗಿ ಈ ರೀತಿ ಒಂದು ಕೋನನ್ನು ನಾವು ಕ್ರಿಯೇಟ್ ಮಾಡ್ಬೋದು ಈ ಒಂದು ಆಪ್ಷನ್ಸನ್ನು ಯೂಸ್ ಮಾಡ್ಕೊಂಡು. ಸೊ ರೈಟ್. ಅಗೇನ್ ಕಂಟ್ರೋಲ್ ಎ ಆ್ಯಂಡ್ ಡಿಲೀಟ್ ಮಾಡ್ತಾಯಿದ್ದೀನಿ ನಾನು, ಕಂಟ್ರೋಲ್ ಎ ಆ್ಯಂಡ್ ಡಿಲೀಟ್. ಸೊ ಆಲ್ಟ್ F1 ಕೀ ಯೂಸ್ ಮಾಡಿದ್ರೆ ನೀವು ಈ ಒಂದು ಡ್ರಾಯಿಂಗನ್ನು ಟಾಪ್ ಇವಲ್ಲಿ ತೆಗೆದುಕೊಂಡು ಬರ್ಬೋದು. ಅಗೇನ್ ನಮಗೆ ಇವಾಗ ಲಾಸ್ಟ್ ಆಪ್ಷನ್ಸ್. ಸೊ ಈ ಒಂದು ಆಪ್ಷನ್ಸ್ ಕೂಡ ನಮಗೆ ಒಂದು ಟ್ಯೂಬ್ ರೀತಿ ಒಂದು ಡ್ರಾಯಿಂಗನ್ನು ಫಾರ್ಮ್ ಮಾಡೋದಕ್ಕೆ ಈ ಒಂದು ಆಪ್ಷನ್ಸ್ ಯೂಸ್ ಆಗುತ್ತೆ. ಸೊ ಬೇಸ್ ಪಾಯಿಂಟನ್ನು ಕೊಡಬೇಕಾಗುತ್ತೆ, ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಥರ್ಡ್ ರೇಡಿಯಸ್ ಪಾಯಿಂಟನ್ನು ಕೊಟ್ಟಾಗ ನಮಗೆ ಇಲ್ಲಿ ಈ ರೀತಿ ಒಂದು ಟ್ಯೂಬ್ ರೀತಿ ಒಂದು ಪೈಪ್ ರೀತಿ ಈ ರೀತಿ ಒಂದು ಮಾಡೆಲ್ ಡ್ರಾ ಮಾಡೋದಕ್ಕೆ ಒಂದು ಆಪ್ಷನ್ಸ್ ಯೂಸ್ ಆಗುತ್ತೆ. ಅಗೇನ್ ನಮಗೆ ಇಲ್ಲಿ ಮೇಜರ್ ಡಯಾಮೀಟರ್ ಅಂತ ಕೊಟ್ಟಿದ್ದಾನೆ. ಮೇಜರ್ ಡಯಾಮೀಟರ್ ಅಂದರೆ ನಮಗೆ ಎನ್ಲಾರ್ಜ್ ಆಗುತ್ತೆ ನೋಡಿ, ಎನ್ಲಾರ್ಜ್ ಆಗುತ್ತೆ. ಆ್ಯಂಡ್ ಮೈನರ್ ಅಂದರೆ ನಮಗೆ ಟ್ಯೂಬಲ್ಲಿ, ಸೊ ಅಂದರೆ ರೇಡಿಯಸಲ್ಲಿ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಅನ್ನೋದು ನಮಗೆ ಇಲ್ಲಿ ಕ್ರಿಯೇಟ್ ಆಗಿ ಬರುತ್ತೆ ಈ ಒಂದು ಆಪ್ಷನ್ಸ್. ಸೊ ನೋಡಿ ಇವಾಗ ನಾನು ಜಸ್ಟ್ 1 mm ಕೊಟ್ಟಿದ್ದೀನಿ ನೋಡಿ, ರೇಡಿಯಸನ್ನು 1 mm. ಸೊ ನೀವು ಈ ರೀತಿ ಒಂದು ಟ್ಯೂಬ್ನ ಒಂದು ಸರ್ಕಲ್ನ ಡ್ರಾ ಮಾಡೋದಕ್ಕೆ ಸೊ ಮೇಜರ್ ಆ್ಯಂಡ್ ಮೈನರ್ ಅಂತೇಳಿ 2 ಆಪ್ಷನ್ಸನ್ನು ಕೊಟ್ಟಿದ್ದಾನೆ, ರೈಟ್. ಸೊ ಮೇಜರ್ ಇನ್ಕ್ರೀಸ್ ಮಾಡಿದಾಗ ನೋಡಿ ಎನ್ಲಾರ್ಜ್ ಆಗುತ್ತೆ, ಅಂದರೆ ದೊಡ್ಡದಾಗುವಂತ ಹೋಗುತ್ತೆ ನಮಗೆ. ರೇಡಿಯಸ್ ಎಲ್ಲ ಆಗೋಂಗಿಲ್ಲ, ಸೊ ಎಕ್ಸ್ ಮತ್ತು ವೈ ಆಗುತ್ತೆ. ಅಗೇನ್ ನಮಗೆ ಇಲ್ಲಿ ಸ್ವೀಪ್ ಆ್ಯಂಗಲನ್ನು ಕೊಟ್ಟಿದ್ದಾನೆ, ರೈಟ್. ಸೊ ಈ ರೀತಿ ಒಂದು ಪೈಪ್ನ ಒಂದು ಕಟ್ ಸೆಕ್ಷನ್ ಫಾರ್ಮ್ ರೀತಿ ಡ್ರಾಯಿಂಗನ್ನು ಡ್ರಾ ಮಾಡಲು ಯೂಸ್ ಆಗುತ್ತೆ, ರೈಟ್. ಸೊ ಇದು ಬಂದು ನಮಗೆ ಸಿಂಪಲ್ ಇರುವಂತಹ ಕಮೆಂಟ್. ಸೊ ಈ ಒಂದು ಕ್ಲಾಸನ್ನು ನಾನು ಅಗೇನ್ ನಿಮಗೆ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ಕೊತ ಇನ್ನೊಮ್ಮೆ ರೆಕಾರ್ಡ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಕ್ಲಾರಿಟಿ ಆಗಿಲ್ಲ ಅಂದರೆ ನೀವು ಜಸ್ಟ್ ಕಾಮೆಂಟ್ ಮೂಲಕ ತಿಳಿಸಿ, ಇನ್ನೊಮ್ಮೆ ರೆಕಾರ್ಡ್ ಮಾಡಿ ನಾನು ನಿಮಗೆ ಡೀಟೇಲಾಗಿ ಮಾಹಿತಿ